ಪ್ರೈಸ್ ದ ಲಾರ್ಡ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಒಂದು ಅದ್ಭುತವಾದ ಗಳಿಗೆಗಾಗಿ ಆಶೀರ್ವಹಿಸಲ್ಪಟ್ಟ ಸಮಯಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಇಸ್ರಾಯೇಲರ 7 ಹಬ್ಬಗಳ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಹಬ್ಬದ ನಾವು 3 ಹಂತಗಳನ್ನು ಆಲ್ರೆಡಿ ನಾವು ಗಮನಿಸಿದ್ದೇವೆ. ಈ ಸಮಯದಲ್ಲಿ ಅದರಲ್ಲಿ ನಾವು 4ನೇ ಒಂದು ಹಂತವನ್ನು ನಾವು ಈ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು ಯಾಕೆ, ಏನು, ಹೇಗೆ ಎಂಬುದಾಗಿ ಅನೇಕ ವಿಷಯಗಳು ಪಸ್ಕದ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವೆ. ಆದರೆ ಇವತ್ತು ಅವರು ಪಸ್ಕವನ್ನು ಆಚರಿಸ್ತಾ ಇರುವಂಥ ಒಂದು 4ನೆಯ ಹಂತವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು 4ನೇ ಹಂತ ನೋಡುವಾಗ ವಿಮೋಚನೆ ಕಾಂಡ ಪುಸ್ತಕ 12ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಗಮನಿಸುವಂಥವರಾಗಿದ್ದೇವೆ. ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆಯ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅಲ್ಲಿ ವಾಕ್ಯ ಹೇಳ್ತದೆ, ಅವರು ಆ ಕುರಿಯನ್ನು 14ನೇ ದಿನದ ಸಾಯಂಕಾಲ ವೇಳೆಯಲ್ಲಿ ಕೊಯ್ಯಬೇಕು ಎಂಬುದಾಗಿ. ನಾವು 4ನೇ ಹಂತ ನೋಡುವಾಗ ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಅವರು ಆ ಕುರಿಯನ್ನು ತೆಗೆದುಕೊಂಡು ಹೋಗಿ ಏನ್ ಮಾಡ್ತಾ ಇದ್ರು, ಅವರು 14ನೆಯ ದಿನದ ಸಾಯಂಕಾಲ ವೇಳೆಯಲ್ಲಿ ಅದನ್ನು ಕೊಯ್ಯುತ್ತಾ ಇದ್ದರು. ಕೇಳಿಸಿಕೊಳ್ಳ್ರಿ, ಅವರು ಆ ಕುರಿಯನ್ನು ಕೊಯ್ಯುವವರೆಗೂ ಅವರು ಐಗುಪ್ತರ ದಾಸತ್ವದಲ್ಲಿದ್ದರು. ಆ ಕುರಿಯನ್ನು ಕೊಯ್ಯುವವರೆಗೂ ಅವರು ಐಗುಪ್ತರ ಒಂದು ಅಡಿಯಾಳಾಗಿದ್ದರು. ಅವರು ಅದನ್ನು ಕೊಯ್ಯುವವರೆಗೂ ಫರೋಹನಿಗೆ ದಾಸರಾಗಿದ್ದರು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಯಾಕೆಂದ್ರೆ ಆ ಕುರಿಯನ್ನು, ಪಸ್ಕದ ಕುರಿಯು ಕೊಯ್ಯಲ್ಪಟ್ಟ ರಾತ್ರಿ ವೇಳೆಯಲ್ಲಿಯೇ ಅವರಿಗೆ ಬಿಡುಗಡೆ ಬಂತು. ಯಾಕೆಂದ್ರೆ ಆ ಕುರಿಯು ಕೊಯ್ಯಲ್ಪಟ್ಟಾಗ ಅವರ ದೇಶದಲ್ಲಿ ಆ ಒಂದು ಗುಲಾಮತನದ ಮಧ್ಯದಲ್ಲಿ ಅವರಿಗೇನಾಯ್ತು, ದೊಡ್ಡ ಬಿಡುಗಡೆ ಅವರಿಗೆ ಉಂಟಾಯಿತು. ಯಾಕೆಂದ್ರೆ ಆ ಕುರಿಯು ದೇವರ ಒಂದು ಉದ್ದೇಶ, ದೇವರ ಒಂದು ಆಲೋಚನೆ, ದೇವರು ನೇಮಿಸಿರುವುದರಿಂದ ಆ ಕುರಿಯು ಕೊಯ್ಯಲ್ಪಟ್ಟ ದಿನವೇ ಆ ರಾತ್ರಿ ವೇಳೆಯಲ್ಲಿ ಅವರಿಗೆ ಬಿಡುಗಡೆ ಬಂತು. ಕೇಳಿಸಿಕೊಳ್ಳ್ರಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ ಆತನು ಕೂಡ ಪಸ್ಕದ ಕುರಿಯಾಗಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾವಾಗ ಯೇಸು ಸ್ವಾಮಿ ಪಸ್ಕದ ಕುರಿಯಾಗಿ ಆತನು ಈ ಲೋಕಕ್ಕೆ ಬಂದನೋ, ವಾಕ್ಯವು ಹೇಳ್ತದೆ, ಆತನು ಕೂಡ ನಮಗಾಗಿ ಕೊಯ್ಯಲ್ಪಟ್ಟನು ಎಂಬುದಾಗಿ. ಪ್ರಕಟಣೆ ಗ್ರಂಥ ಹೇಳ್ತದೆ, ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ನಾವಲ್ಲಿ ಗಮನಿಸುವವರಾಗಿದ್ದೇವೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದ 28ನೇ ವಚನವನ್ನು ನಾವು ಓದೋಣ. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು. ಅಲ್ಲಿ ವಾಕ್ಯ ಹೇಳ್ತದೆ, ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ ಯೇಸು ಬಂದನು. ಅಂದ್ರೆ ಆತನು ಕೂಡ ಕೊಯ್ಯಲ್ಪಟ್ಟ ಕುರಿಯಾಗುವುದಕ್ಕಾಗಿ ಬಂದನು ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಅಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ ತಾನು ಪ್ರಾಣವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ. ಅಂದ್ರೆ ಆತನು ಕೂಡ ಕೊಯ್ಯಲ್ಪಡಬೇಕು, ಆತನು ಕೂಡ ವಿಮೋಚನೆಯುಂಟು ಮಾಡಬೇಕೆಂಬುದಾಗಿ ದೇವರೇ ಉದ್ದೇಶಿಸಿ ಆತನನ್ನು ಏನ್ ಮಾಡ್ದ, ಪಸ್ಕದ ಕುರಿಯಾಗಿ ದೇವರು ಆತನನ್ನು ಕಳುಹಿಸಿಕೊಟ್ಟ. ಏಕೆಂದ್ರೆ ಆತನು ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ, ಸಮರ್ಪಿಸುವುದಕ್ಕಾಗಿ, ಆತನು ತನ್ನನ್ನೇ ಒಂದು ಕೊಯ್ಯಲ್ಪಟ್ಟ ಕುರಿಯಾಗುವುದಕ್ಕಾಗಿ ಆತನು ಒಪ್ಪಿಸಿಕೊಟ್ಟನು. ಕೇಳಿಸಿಕೊಡ್ರಿ, ಆತನು ಪಸ್ಕದ ಕುರಿಯಾಗಿ ಕೊಯ್ಯಲ್ಪಡದೇ ಇದ್ದರೆ ನಾವೇನಾಗ್ತಾ ಇದ್ದೆವು, ನಾವು ಕೂಡ ಪಾಪಕ್ಕೆ ದಾಸರಾಗ್ತಾ ಇದ್ದೆವು, ಸೈತಾನನಿಗೆ ಗುಲಾಮರಾಗ್ತಾ ಇದ್ದೆವು. ನಾವು ಇದುವರೆಗೂ ಕೂಡ ಬಿಡುಗಡೆ ಇಲ್ಲದ ಪ್ರಜೆಗಳಾಗಿ, ಬಿಡುಗಡೆ ಇಲ್ಲದ ಜನರಾಗಿ,
ಬಿಡುಗಡೆ ಇಲ್ಲದ ವ್ಯಕ್ತಿಗಳಾಗಿ ನಮ್ಮ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗ್ತಾ ಇದ್ದೆವು. ಆದರೆ ಹೇಗೆ ಐಗುಪ್ತ ದೇಶದಲ್ಲಿ ಆ ಕುರಿಯನ್ನು ಅವರು ಕೊಯ್ದಾಗ ಅವರ ದೇಶದಲ್ಲಿ ದೊಡ್ಡ ಬಿಡುಗಡೆ ಬಂದ ರೀತಿಯಲ್ಲಿ ಯೇಸು ಸ್ವಾಮಿಯು ಕೂಡ ಕೊಯ್ಯಲ್ಪಟ್ಟ ಕುರಿಯಾಗಿರುವುದರಿಂದಲೇ ಇವತ್ತು ನಮಗೆ ಸ್ವತಂತ್ರತೆ, ಇವತ್ತು ನಮಗೆ ಬಿಡುಗಡೆ, ಇವತ್ತು ನಮಗೆ ಆಶೀರ್ವಾದವನ್ನು ನಾವು ಕಾಣುತ್ತಾ ಇದ್ದೇವೆ. ಯಾಕೆಂದ್ರೆ ಆತನು ಕೊಯ್ಯಲ್ಪಡದೇ ಇದ್ದರೆ ನಮಗೆ ಎಂದಿಗೂ ಕೂಡ ವಿಮೋಚನೆ ಉಂಟಾಗ್ತಾ ಇರಲಿಲ್ಲ. ನಾವು ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 5ನೇ ವಚನ ಓದುವಾಗ ಇನ್ನು ನಾವು ಅಧಿಕವಾಗಿ ಆ ಸ್ಥಳದಲ್ಲಿ ಕಾಣುವಂತವರಾಗಿದ್ದೇವೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಡಿಯಲ್ಪಟ್ಟನು. ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅಲ್ಲಿ ವಾಕ್ಯ ಹೇಳ್ತದೆ, ನಮಗಾಗಿ ಆತನು ಜಡಿಯಲ್ಪಟ್ಟನು, ಕತ್ತರಿಸಲ್ಪಟ್ಟನು ಎಂಬುದಾಗಿ ವಾಕ್ಯ ಹೇಳ್ತದೆ. ಅಲ್ಲಿ ಪ್ರವಾದಿಯಾದ ಯೆಶಾಯನು ಯೇಸು ಜನಿಸುವುದಕ್ಕಿಂತ ಮುಂಚೆ ಸುಮಾರು 500 ವರ್ಷಗಳ ಹಿಂದೆ ಆತನು ಪ್ರವಾದಿಸ್ತಾ ಹೇಳ್ತಾ ಇದ್ದಾನೆ, ಆತನು ನಮಗಾಗಿ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ನಮಗಾಗಿ ಆತನು ಬಲಿಯಾಗಬೇಕು ಎಂಬುದಾಗಿ ಅಲ್ಲಿ ಪ್ರವಾದಿಯಾದ ಯೆಶಾಯನು ಹೇಳುವ ರೀತಿಯಲ್ಲಿ ಯೇಸು ಸ್ವಾಮಿಯು ಕೂಡ ಈ ಲೋಕದಲ್ಲಿ ಆತನು ಬಂದಾಗ ಕ್ರೂಜೆ ಮೇಲೆ ಕೊಯ್ಯಲ್ಪಟ್ಟ ಕುರಿಯಾಗಿ ಆತನು ಬಲಿಯಾದನು. ಕ್ರೂಜೆಯ ಮೇಲೆ ಕೊಯ್ಯಲ್ಪಟ್ಟ ಕುರಿಯಂತೆ ಆತನು ಸಮರ್ಪಿಸಿಕೊಂಡನು. ಕೊಯ್ಯಲ್ಪಟ್ಟ ಕುರಿಯಾಗಿ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟನು. ಯಾವಾಗ ಯೇಸು ಕ್ರೂಜೆಯಲ್ಲಿ ಆತನು ಬಲಿಯಾದನು, ವಾಕ್ಯವು ಹೇಳ್ತದೆ, ಇಡೀ ಮಾನವ ಕುಲಕ್ಕೆ ಆತನೇನ್ ಮಾಡಿದನು? ವಿಮೋಚನೆಯನ್ನು ಆತನು ತೆಗೆದುಕೊಂಡು ಬಂದನು. ಇಡೀ ಮಾನವ ಕುಲಕ್ಕೆ ಆತನು ಕೊಯ್ಯಲ್ಪಟ್ಟ ಕುರಿಯಾಗಿರುವುದರಿಂದ ದೊಡ್ಡ ಬಿಡುಗಡೆ ಬಂತು. ಎಲ್ಲಾ ವಿಷಯಗಳಲ್ಲಿ ಕೂಡ ಆತನು ವಿಮೋಚನೆಯನ್ನು ನಮಗೆ ಕೊಟ್ಟಿದ್ದಾನೆ. ಏಕೆಂದ್ರೆ ಆತನು ಕೊಯ್ಯಲ್ಪಡದೇ ಇದ್ದರೆ, ಆತನು ಕೊಯ್ಯಲ್ಪಟ್ಟ ಕುರಿಯಾಗದೇ ಇದ್ದರೆ ನಾವು ಇದುವರೆಗೂ ಕೂಡ ನಾವೇನಾಗ್ತಾ ಇದ್ದೆವು? ಸೈತಾನನಿಗೆ ದಾಸರಾಗಿರ್ತಾ ಇದ್ದೆವು. ಸೈತಾನನ ಕೈಯಲ್ಲಿ ನಾವಿನ್ನೂ ಕೂಡ ಗುಲಾಮರಾಗಿರ್ತಾ ಇದ್ದೆವು. ಸೈತಾನನ ಕೈಯಲ್ಲಿ ನಾವಿನ್ನೂ ಕೂಡ ಏನಾಗಿರ್ತಾ ಇದ್ದೆವು? ಅವನ ಆಡಳಿತ, ಅವನ ಅಧಿಕಾರದಲ್ಲಿ ಇರ್ತಾ ಇದ್ದೆವು. ಆದರೆ ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಕೊಯ್ಯಲ್ಪಟ್ಟ ಕುರಿಯಾಗಿ ಆ ಕ್ರೂಜೆಯಲ್ಲಿ ಬಲಿಯಾಗಿರುವುದರ ಮೂಲಕವಾಗಿ ನಮಗೆ ವಿಮೋಚನೆಯನ್ನು ಆತನು ತೆಗೆದುಕೊಂಡು ಬಂದನು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನವನ್ನು ನಾವು ಈ ಸಮಯದಲ್ಲಿ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನ. ನಿಮ್ಮನ್ನು ನಮ್ಮನ್ನು ಬಂದು ಮಾಡಿದ ಆತನೇ ನಮಗೆ ಸಮಾಕೃತಿಯಾಗುವುದಕ್ಕೆ ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿಯ ಅಪರೂಪವಾದ ಆಜ್ಞೆಗಳು ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡುಗೋಡೆಯನ್ನು ಕೆಡವಿ ಹಾಕಿ. ಇಲ್ಲಿ ವಾಕ್ಯ ಹೇಳ್ತದೆ, ಆತನು ನಮಗಾಗಿ ಸಮರ್ಪಿಸಿಕೊಂಡು, ಆತನು ನಮಗಾಗಿ ಒಪ್ಪಿಸಿಕೊಂಡು, ಆತನು ನಮಗಾಗಿ ಜಡಿಯಲ್ಪಟ್ಟದರಿಂದ ನಮ್ಮ ಮೇಲೆ ವಿಧಿರೂಪವಾಗಿದ್ದ ಎಲ್ಲವನ್ನು ಆತನು ತೆಗೆದು ಹಾಕಿದನು. ನಮಗೆ ಅಡ್ಡಿಪಡಿಸಿದ ಅಡ್ಡಿಗಳನ್ನು, ಅಡ್ಡವಾಗಿದ್ದ ಅಡ್ಡಗೋಡೆಯನ್ನು ಆತನು ಕೆಡವಿ ಹಾಕಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಕಾರಣ ಏನಂದ್ರೆ, ಆತನು ಯಾವಾಗ ಕೊಯ್ಯಲ್ಪಟ್ಟನು, ಕೇಳಿಸಿಕೊಳ್ಳ್ರಿ, ಯಾವುದೆಲ್ಲ ನಮಗೆ ದೇವರ ಪ್ರಸನ್ನತೆಗೆ ಹೋಗದಂತೆ, ದೇವರ ಸಾನ್ನಿಧ್ಯಕ್ಕೆ ಹೋಗದಂತೆ, ದೇವರ ಮುಂದೆ ಬರದಂತೆ, ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗದಂತೆ ಯಾವುದೆಲ್ಲ ನಮಗೆ ಅಡ್ಡಿಯಾಗಿತ್ತು, ಆತನು ಕೊಯ್ಯಲ್ಪಟ್ಟ ಕುರಿಯಾದಾಗ ಅವೆಲ್ಲವುಗಳನ್ನು ಆತನು ನಾಶಪಡಿಸಿದನು. ಅವೆಲ್ಲವುಗಳನ್ನು ಆತನು ತೆಗೆದು ಹಾಕಿದ್ದನು. ಯಾಕೆಂದ್ರೆ ನಾವು ಎಫೆಸ ಪತ್ರಿಕೆ 2:14 ಓದುವಾಗ ಸ್ಪಷ್ಟವಾಗಿ ಹೇಳ್ತದೆ, ಆತನೇ ಸಮಾಧಾನ ಕರ್ತೃವಾಗಿ ನಮಗಾಗಿ ಜಡಿಯಲ್ಪಟ್ಟದ್ದರಿಂದಲೇ ವಿಧಿರೂಪವಾಗಿದ್ದ ಎಲ್ಲವನ್ನು ಆತನು ತೆಗೆದು ಹಾಕಿ ಅಡ್ಡಗೋಡೆಯನ್ನು ಆತನು ಬೀಳಿಸಿದನೆಂಬುದ ವಾಕ್ಯ ಹೇಳ್ತದಲ್ವಾ? ಕೇಳಿಸಿಕೊಳ್ಳ್ರಿ, ಇದುವರೆಗೂ ನೀವೊಂದು ವೇಳೆ ಇನ್ನೂವರೆಗೂ ಕೂಡ ವಿಮೋಚನೆ, ಬಿಡುಗಡೆ ಇಲ್ಲದೆ ಇರುವುದಾಗಿದ್ದರೆ, ಈ ನನ್ನ ಸ್ವರವನ್ನು ಕೇಳುವಂತ ನೀವು ಇದುವರೆಗೂ ಯಾವುದೇ ವಿಧವಾದ ಹೋರಾಟ ಇರುವುದಾಗಿದ್ದರೆ,
ಈ ಸಮಯದಲ್ಲಿ ನಿಮಗಾಗಿ ಒಂದು ಶುಭ ಸಂದೇಶ ಏನಂದ್ರೆ, ನಿಮಗಾಗಿ ಯೇಸು ಕೊಯ್ಯಲ್ಪಟ್ಟ ಕುರಿಯಾಗಿ 2000 ವರ್ಷಗಳ ಹಿಂದೆ ಆತನು ಶಿಲುಬೆಯಲ್ಲಿ ಆತನು ಬಲಿಯಾದನು. ಆತನು ಕೊಯ್ಯಲ್ಪಟ್ಟ ಕುರಿಯಾದದ ನಿಮಿತ್ತವಾಗಿ ಇದೋ ಈ ಮನುಷ್ಯ ಜನಾಂಗಕ್ಕೆ ಆತನು ವಿಮೋಚನೆಯನ್ನು ಆತನು ಉಂಟು ಮಾಡಿದ್ದಾನೆ. ಯಾಕೆಂದ್ರೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14ನೇ ವಚನ ಹೇಳ್ತದೆ, ನಮ್ಮ ಮೇಲೆ ದೋಷಾರೋಪಣೆ ಮಾಡಿ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ನಮ್ಮನ್ನು ಏನ್ ಮಾಡಿದ್ದಾನೆ, ಆತನು ಪೂರ್ಣವಾದ ಬಿಡುಗಡೆ ತಂದನಂತ ವಾಕ್ಯ ಆಗ್ತದೆ. ಪರಿಪೂರ್ಣವಾದ ವಿಮೋಚನೆಯನ್ನು ಆತನು ಉಂಟು ಮಾಡಿದ್ದಾನೆ ಎಂಬುದ ವಾಕ್ಯ ಹೇಳ್ತದೆ. ಯಾವುದೆಲ್ಲ ನಮಗೆ ವಿರೋಧವಾಗಿತ್ತು, ಆತನು ಕೊಯ್ಯಲ್ಪಟ್ಟ ಕುರಿಯಾಗುವುದರ ಮೂಲಕವಾಗಿ, ಆತನು ನಮಗಾಗಿ ಜಡಿಯಲ್ಪಟ್ಟದ್ದರಿಂದಲೇ ನಮಗೆ ದೊಡ್ಡ ವಿಮೋಚನೆಯನ್ನು ಆತನು ಉಂಟು ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಇವತ್ತು ನಮ್ಮೊಳಗಡೆ ಒಂದು ಸ್ವತಂತ್ರತೆ, ನಮ್ಮ ಜೀವನದಲ್ಲಿ ಒಂದು ಸ್ವತಂತ್ರತೆ, ನಾವು ಸ್ವತಂತ್ರತೆಯಲ್ಲಿ ಜೀವಿಸ್ತಾ ಇದ್ದೇವಂದ್ರೆ ಇದು ಏನಾಗಿದೆ, ಯೇಸು ಕೊಯ್ಯಲ್ಪಟ್ಟ ಕುರಿಯಾಗಿರುವುದರಿಂದ, ಆತನು ಕೊಯ್ಯಲ್ಪಟ್ಟ ಕುರಿಯಾಗುವುದರ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ತಂದನು. ಯಾಕೆಂದ್ರೆ ನಾವು 4ನೆಯ ಒಂದು ಹಂತ ನೋಡ್ತಾ ಇದ್ದೇವೆ. ಆ ಕುರಿಯು ಕೊಯ್ಯಬೇಕಂದ್ರೆ ಕೊಯ್ಯಲ್ಪಟ್ಟ ಕುರಿಯಾದಾಗಲೇ ಅಲ್ಲಿ ಅವರಿಗೆ ಬಿಡುಗಡೆ ಬಂತು ಎಂಬುದಾಗಿ ಇವತ್ತು ಕೇಳಿಸಿಕೊಳ್ಳ್ರಿ. ನಮಗೆ ಇವತ್ತು ಸ್ವತಂತ್ರತೆ, ಇವತ್ತು ನಾವು ಕರ್ತನನ್ನು ಯಾವುದೇ ವಿಧವಾದಂತ ಒಂದು ಅಡ್ಡಿ ಇಲ್ಲದೆ ನಾವು ಆರಾಧಿಸ್ತಾ ಇದ್ದೇವಂದ್ರೆ ಯೇಸು ಕೊಯ್ಯಲ್ಪಟ್ಟ ಗುರಿಯಾದದ್ದರಿಂದಲೇ. ನೀವು ಇದುವರೆಗೂ ನಿಮ್ಮೊಳಗಡೆ ಯಾವುದೇ ವಿಧವಾದ ಒಂದು ಗಲಿಬಿಲಿ, ಒಂದು ಕನ್ಫ್ಯೂಷನ್, ಯಾವುದೋ ನೀವು ಮಾಡಿರುವ ಪಾಪ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ, ಯೇಸುವನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚೆ, ಅಥವಾ ಯಾವಾಗಲೂ ನೀವು ಮಾಡಿರುವ ತಪ್ಪುಗಳು ಪದೇ ಪದೇ ನಿಮ್ಮ ನೆನಪಿಗೆ ಸೈತಾನನ್ನು ತಂದು ನೀನು ಪಾಪಿ ಎಂಬುದಾಗಿ ಹೇಳುವುದಾಗಿದ್ದರೆ ಈ ಒಂದು ಸಮಯದಲ್ಲಿ ನೀವು ವಾಕ್ಯವನ್ನು ನಂಬಿ ಹೇಳ್ರಿ, ನನಗಾಗಿ ಯೇಸು ಕೊಯ್ಯಲ್ಪಟ್ಟ ಗುರಿಯಾಗಿದ್ದಾನೆ. ರೋಮಾಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಮ್ಮನ್ನು ಆತನು ಕೊಯ್ಯಲ್ಪಟ್ಟ ಕುರಿಯಾಗಿರುವುದರಿಂದ ಎಲ್ಲ ಅಪರಾಧದ ಒಂದು ಗುಲಾಮತನದಿಂದ ಆತನು ಬಿಡಿಸಿದ್ದಾನೆ. ಆತನು ಕೊಯ್ಯಲ್ಪಟ್ಟಾಗ ಒಂದು ಅಪರಾಧದ ಒಂದು ಮನೋಭಾವನೆಯಿಂದ ಬಿಡಿಸಿದ್ದಾನೆ. ಈ ಸಮಯದಲ್ಲಿ ಯಾರೆಲ್ಲ ಇದನ್ನು ವೀಕ್ಷಿಸ್ತಾ ಇದ್ದೀರೋ, ನಿಮ್ಮೊಳಗಡೆ ಇನ್ನೂ ಅಪರಾಧಿ, ಇನ್ನು ಪಾಪಿ ಎಂಬುದಾಗಿ ನಿಮಗೆ ಪದೇ ಪದೇ ಸೈತಾನನು ನೀವು ಮಾಡಿರೋ ಪಾಪಗಳನ್ನು ತೋರಿಸಿ ನಿಮ್ಮನ್ನು ಇನ್ನೂ ಕೂಡ ಹಿಂಸೆ ಪಡಿಸ್ತಾ ಇದ್ದಾನ. ಈ ಸಮಯದಲ್ಲಿ ನೀವು ಒಂದನ್ನು ನೆನಪು ಮಾಡಿಕೊಳ್ಳ್ರಿ, ಯೇಸು ನಿಮಗಾಗಿ ಕ್ರೂಜೆಯಲ್ಲಿ ಜಡಿಯಲ್ಪಟ್ಟನು, ಕೊಯ್ಯಲ್ಪಟ್ಟ ಕುರಿಯಾದನು. ಆತನು ನಿಮಗೆ ವಿಮೋಚನೆಯನ್ನು ತಂದಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಬಂದಿದೆ ಅಂದ್ರೆ ನೀನು ಎಂಥ ಅಪರಾಧವೇ ಮಾಡಿರಬಹುದು, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ ವಾಕ್ಯ. ಯಾಕೆಂದ್ರೆ ನಮ್ಮೆಲ್ಲ ಅಪರಾಧವನ್ನು, ನಮ್ಮೆಲ್ಲ ದ್ರೋಹಗಳನ್ನು, ನಮ್ಮ ಎಲ್ಲ ಪಾಪಗಳನ್ನು, ನಮ್ಮ ಎಲ್ಲ ಶಾಪಗಳನ್ನು, ನಮ್ಮ ಎಲ್ಲ ಬಲಹೀನತೆ, ಬಡತನ, ಎಲ್ಲ ಬಂಧನಗಳನ್ನು ಯೇಸು ತನ್ನ ಮೇಲೆ ತೆಗೆದುಕೊಳ್ಳುವುದರ ಮೂಲಕ ನಮಗೆ ಬಿಡುಗಡೆಯನ್ನು ಆತನು ತಂದಿದ್ದಾನೆ. ಯಾಕೆಂದ್ರೆ ಆ ರಾತ್ರಿ ವೇಳೆಯಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಆ ಕುರಿಯನ್ನು ಕೊಯ್ಯುವುದರ ಮೂಲಕ ಆ ದೇಶದಲ್ಲಿ ದೊಡ್ಡ ಬಿಡುಗಡೆ ಬಂತು. ಅದೇ ರೀತಿಯಾಗಿ 2000 ವರ್ಷಗಳ ಹಿಂದೆ ಯೇಸು ನಮಗಾಗಿ ಕೊಯ್ಯಲ್ಪಟ್ಟ ಕುರಿಯಾದದ್ದರ ಮೂಲಕವಾಗಿ ನಮಗೆ ದೊಡ್ಡ ಬಿಡುಗಡೆಯನ್ನು ಆತನು ತಂದಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್.